ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಓಟ್ಸನ್ನು ಉಪಯೋಗಿಸಿ ದೋಸೆನ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಇಲ್ಲಿ 1 ಕಪ್ಪಷ್ಟು ಓಟ್ಸ್ ತೆಗೆದುಕೊಂಡಿದ್ದೇನೆ ನೋಡಿ. ಮತ್ತು ಇಲ್ಲಿ 2 ಸ್ಪೂನಷ್ಟು ರವೆ ತೆಗೆದುಕೊಂಡಿದ್ದೇನೆ. ಯಾವ ರವೆ ತೆಗೆದುಕೊಂಡ್ರೂ ನಡೆಯುತ್ತೆ, ನೀವು ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ. ಆಮೇಲೆ ಇಲ್ಲಿ ನಾನು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೇನೆ. ಈ ಮೂರನ್ನು ಸೇರಿಸಿ ನಾನು ಪೌಡ್ರನ್ನ ಮಾಡ್ಕೊತೀನಿ. ಇವಾಗ ಡಯಟ್ ಮಾಡೋರಿಗೆ ಇದು ತುಂಬ ಒಳ್ಳೆಯದು. ಇದನ್ನು 3 ಸೇರಿಸಿ ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ. ಇವಾಗ ಫ್ರೆಂಡ್ಸ್, ಪೌಡ್ರ್ ಮಾಡ್ಕೊಂಬಂದಿದ್ದೇನೆ ನಾನು ನೋಡಿ. ಇವಾಗ ಈ ಪೌಡ್ರನ್ನ ಇದು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನು. ಇವಾಗ ನಾನು ಇದಕ್ಕೆ ಕ್ಯಾರೆಟನ್ನು ಹಾಕೋತಾ ಇದ್ದೇನೆ. ಕ್ಯಾರೆಟನ್ನು ನಾನು ಇಲ್ಲಿ ತುರಿದು ಇಟ್ಕೊಂಡಿದ್ದೆ. ನೀವು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ತುರಿದು ಹಾಕೋತಾ ಇದ್ದೇನೆ ಕ್ಯಾರೆಟನ್ನು. ಅದೇ ರೀತಿ ಈರುಳ್ಳಿಯನ್ನು 1 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತೀನಿ. ನೀವು ಬೇರೆ ತರಕಾರಿ ಬೇಕಾದರೆ ನೀವು ಹಾಕೋಬೋದು, ಕ್ಯಾಪ್ಸಿಕಮ್. ಹೀಗೆ ನಾನು ಇಲ್ಲಿ 2 ಹಾಕ್ತಾ ಇದ್ದೇನೆ ಇವತ್ತು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ನಾನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕೋಬೇಕು ನೋಡಿ. ಇಲ್ಲಿ ಉಪ್ಪನ್ನು ಹಾಕೋತಾ ಇದ್ದೇನೆ. ಇವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾವು ಹಿಟ್ಟನ್ನು ನೀರು ಹಾಕಿ ದೋಸೆ ಅದಕ್ಕೆ ನಾವು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇವಾಗ ನೀರನ್ನು ಹಾಕ್ಕೊಂಡು ನಾನು ಹಿಟ್ಟನ್ನು ದೋಸೆ ಅದಕ್ಕೆ ಕಲಿಸ್ಕೊತೀನಿ. ಇವಾಗ ನೀರು ಮತ್ತು ಬೇಕಾಗತ್ತೆ ಇದಕ್ಕೆ. ನೋಡಿ, ಈ ರೀತಿಯಾಗಿ ನಾವು ಹೆಲ್ದಿಯಾಗಿ ದೋಸೆ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ನಾನು ಅದಕ್ಕೆ. ನೋಡಿ, ಇವಾಗ ಸರಿಯಾಗಿದೆ, ಕರೆಕ್ಟ್ ಆಗಿದೆ. ಇವಾಗ ಹಿಟ್ಟು ರೆಡಿ ಆಗಿದೆ. ಈಗ ನಾವು ದೋಸೆ ಮಾಡ್ಕೊಳ್ಳೋಣ. ನೋಡಿ, ಹಂಚು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಹಂಚು ಕೂಡ ಕಾದಿದೆ. ಈಗ ನಾವು ದೋಸೆ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೇನೆ. ಹಂಚಿಗೆ ಹಾಕ್ಕೊಂಡು ಈರುಳ್ಳಿನ ಈ ರೀತಿ ನಾವು ಈರುಳ್ಳಿ ಸಹಾಯದಿಂದ ನಾವು ಈ ರೀತಿ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನೋಡಿ. ಹಿಟ್ಟನ್ನು ನಾವು ನೀರು ದೋಸೆ ಅದಕ್ಕೆ ನಾವು ಮಾಡ್ಕೊಂಡಿರಬೇಕು. ತುಂಬ ಚೆನ್ನಾಗಿ ಬರುತ್ತೆ ಇದು. ಒಂದು ಸೈಡ್ ಬೆಂದ ಕೂಡಲೇ ನಾವು ಇನ್ನೊಂದು ಸೈಡ್ ನಾವು ದೋಸೆನ ತಿರುವಿ ಹಾಕೋಣ ನೋಡಿ. ಇವಾಗ ಒಂದು ಸೈಡ್ ಆಗಿದೆ, ಇದನ್ನು ನಾನು ತಿರುಗಿಸಿ ಹಾಕೋತಾ ಇದ್ದೇನೆ ನೋಡಿ. ಸ್ವಲ್ಪ ಕಟ್ಟಾಯಿತು ನೋಡಿ. ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಸಾಫ್ಟಾಗಿ ತೆಳುವಾಗಿ ನಾವು ಈ ರೀತಿ ಮಾಡ್ಕೋಬೋದು. ಓಟ್ಸ್ ತಿನ್ನೋಕ್ಕೆ ಬೇಜಾರಾದಾಗ ನಾವು ಈ ರೀತಿ ಓಟ್ಸ್ನಿಂದ ದೋಸೆನ ಮಾಡ್ಕೋಬೋದು. ಅದರಲ್ಲಿ ತರಕಾರಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಓಟ್ಸಿಂದ ಮಾಡಿದಿರ ಅಂತ ಇದನ್ನು ನಂಬಕ್ಕೆ ಆಗೋದಿಲ್ಲ. ನೀವು ಹೇಳಿದಾಗ ಮಾತ್ರ ತಿಂದವರಿಗೆ ಗೊತ್ತಾಗುತ್ತೆ, ಓ ಇದು ಓಟ್ಸಿಂದ ಮಾಡಿರೋ ದೋಸೆ ಅಂತ. ಇಲ್ಲಾಂದರೆ ಅದು ಗೊತ್ತೇ ಆಗೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ, ತರಕಾರಿ ಹಾಕಿ ನಾವು ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಡಯಟಿಗಂತ ಹೇಳಿ ಮಾಡಿಸಿದಂಥ ಒಂದು ದೋಸೆ ಇದು. ನೀವು ಕೂಡ ಇದನ್ನು ಟ್ರೈ ಮಾಡಿರಿ. ನಾನು ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಓಟ್ಸ್ ದೋಸೆ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದ್ರ ಜೊತೆ ನಾನು ಚಟ್ನಿ ಪುಡಿನ ಸರ್ವ್ ಮಾಡ್ತಾ ಇದ್ದೇನೆ. ನೀವು ಚಟ್ನಿ ಪುಡಿ ಯಾವುದನ್ನು ಕೂಡ ಇದ್ರ ಕೂಡ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಶೇಂಗಾ ಚಟ್ನಿ ಪುಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡಿ. ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೀವು ವೆಜಿಟೇಬಲ್ಸ್, ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕಿ ನಿಮಗೆ ಇಷ್ಟ ಇರೋ ತರಕಾರಿನ ಹಾಕಿ ನೀವು ದೋಸೆ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು. ಡಯಟ್ ಮಾಡಿದಂಗೂ ಆಗುತ್ತೆ, ಹೊಟ್ಟೆ ತುಂಬಿದಂಗೂ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.